Hello, dear DCT aspirants. Welcome to ಅಭ್ಯಾಸ ಅಕಾಡೆಮಿ ಟು ಫಾರ್ಮ್. ಓಕೆ, ನೀವು ತುಂಬಾ ದಿವಸದಿಂದ ವೆಯ್ಟ್ ಮಾಡ್ತಿದ್ರಿ ಆಲ್ ಟಿಕೆಟ್ ಅಂತೆ. ತುಂಬಾ ನನಗೆ ಮೆಸೇಜ್ ಮಾಡ್ತಾರೆ ಆಲ್ ಟಿಕೆಟ್ ಅದು ಇದು ಅಂತ. ಸೊ ಡೋಂಟ್ ವರಿ. ಸೊ ಇವತ್ತು ನಿಮ್ಗೆ ಬೆಲ್ ಟೈಮಿಂಗ್ಸ್ ಬಿಟ್ಟಿದ್ದಾರೆ. ಇವತ್ತು ಸಂಜೆ ಒಳಗಡೆ ನಿಮಗೆ ಆಲ್ ಟಿಕೆಟ್ ಬಿಡೋಸಿದೆ, ಇಲ್ಲ ಅಂದ್ರೆ ಮಾರ್ನಿಂಗ್ ಅಂತೂ ಕನ್ಫರ್ಮ್ ಆಗಿ ಬಿಡ್ತಾರೆ. ಓಕೆನಾ? ಸೊ ಇದೇನ್ ಬೆಲ್ ಟೈಮಿಂಗ್ಸ್ ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಈ ಮಿಸ್ಟೇಕ್ಸ್ ಅಂತ ಯಾವತ್ತೂ ಮಾಡಕ್ ಹೋಗ್ಬೇಡಿ. ಆ ಬೆಲ್ ಟೈಮಿಂಗ್ಸ್ ನ ಕರೆಕ್ಟ್ ಆಗಿ ಓದ್ಕೊಂಡು ಅದೇನಿದೆ ಅದು ರೂಲ್ಸ್ ಅದನ್ನ ಫಾಲೋ ಮಾಡಿ ಎಕ್ಸಾಮ್ ನಲ್ಲಿ ಮತ್ತೆ ಎಕ್ಸಾಮಿನೇಷನ್ ಹಾಲ್ ನಲ್ಲಿ. ಓಕೆ, ಸೊ ನೀವು ಕೆ ವೆಬ್ಸೈಟ್ಗೆ ಹೋಗ್ಬಿಟ್ರೆ ಸೊ ನಿಮಗೆ ಡಿಪ್ಲೊಮಾ ಸಿ ಟಿ ಪ್ರವೇಶ ಅದರಲ್ಲಿ ಡಿಪ್ಲೊಮಾ ಸಿ ಟಿ 2025 ನಿಮಗೆ ಬಿಟ್ಟಿದ್ದಾರೆ. ಇವತ್ತು ಬಿಟ್ಟಿರೋದು 26/5/2025ಗೆ. ಸೊ ನಿಮ್ಗೆ ಬೆಲ್ ಟೈಮಿಂಗ್ಸ್ ನ ಬಿಟ್ಟಿದ್ದಾರೆ. ಬೆಲ್ ಟೈಮಿಂಗ್ಸ್ ಅಂತ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ನೀವು ಆ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಏನೇನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆನೇ ಬೆಲ್ ಟೈಮಿಂಗ್ಸ್ ಅಂತ ಕರಿತೀವಿ. ಓಕೆ, ಸೊ ಕ್ಲಿಯರ್ ಆಗಿ ನೋಡಿ ಇಲ್ಲಿ. ಸೊ ಇವತ್ತು ಬಿಟ್ಟಿರೋದು. ಸೊ ನಿಮ್ದು ಎಕ್ಸಾಮ್ ಬಂದ್ಬಿಟ್ಟು ಪೋಸ್ಟ್ಪೋನ್ ಆಗುತ್ತಾ ಅಂತ ತುಂಬಾ ಜನ ಕೇಳ್ತಿದ್ರಿ. ಸೊ ಪೋಸ್ಟ್ಪೋನ್ ಆಗಲ್ಲ. ಸೊ ದೇ ಆರ್ ಏನದು ಅವರೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. 31st ಎಕ್ಸಾಮ್ ಇರುತ್ತೆ. ದಟ್ ಈಸ್ ಸಾಟರ್ಡೆ, ನೆಕ್ಸ್ಟ್ ಕಮಿಂಗ್ ಸಾಟರ್ಡೆ. ನಿಮ್ ಎಕ್ಸಾಮ್ ಟೈಮಿಂಗ್ಸ್ ಬಂದ್ಬಿಟ್ಟು ಗೊತ್ತಿದೆ ಎಲ್ರಿಗೂ. ಸೊ ಮಧ್ಯೆ 2 ಗಂಟೆಯಿಂದ 5 ಗಂಟೆವರೆಗೂ ಇರುತ್ತೆ. ಸಬ್ಜೆಕ್ಟ್ಸ್ ಆಲ್ರೆಡಿ ನೋ. ಸೊ ಇಂಜಿನಿಯರಿಂಗ್ ಮ್ಯಾಥ್, ಸ್ಟ್ಯಾಟ್ಸ್ ಇರುತ್ತೆ, ಐ ಟಿ ಸ್ಕಿಲ್ಸ್ ಇರುತ್ತೆ, F-triple ಇರುತ್ತೆ, PMS ಇರುತ್ತೆ. ಕ್ಲಿಯರ್ ಅಲ್ವಾ? ಸೊ ದಟ್ ಇಸ್ 100 ಮಾರ್ಕ್ಸ್, ನಿಮಗೆ ಗೊತ್ತಿದೆ. ಮತ್ತೆ ಇನ್ನೊಂದು ತುಂಬಾ ಜನ ಕೇಳ್ತಿದ್ರಿ ನೆಗೆಟಿವ್ ಮಾರ್ಕಿಂಗ್ ಅಂತ. ಸೊ ನೆಗೆಟಿವ್ ಇರೋದಿಲ್ಲ. ನೀವು 100ಕ್ಕೆ ನಿಮ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಕೂಡ 100ಕ್ಕೆ 100 ಕ್ವಶನ್ಸ್ ಅಟೆಂಡ್ ಮಾಡಿ ಬನ್ನಿ. ಓಕೆ, ಅದರಲ್ಲಿ ಏನಿಲ್ಲ. ಸೊ ನೀವು ಈ ಒಂದು ವಿಡಿಯೋದಲ್ಲಿ ಬೆಲ್ ಟೈಮಿಂಗ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಯಾವುದೇ ನಕ್ಕೂ ಸೊ ಈ ಬೆಲ್ ಟೈಮಿಂಗ್ಸ್ ನ ಫಾಲೋ ಮಾಡಿ. ಸೊ ನಿಮ್ಗೆ ಯಾವುದೇ ರೀತಿಯಾದಂತಹ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಅಲೋ ಇರಲ್ಲ ಎಕ್ಸಾಮ್ ಹಾಲ್ ಅಲ್ಲಿ. ಸೊ ಇಲ್ಲಿ ಏನ್ ಬೆಲ್ ಟೈಮಿಂಗ್ಸ್ ಕೊಟ್ಟಿದ್ದಾರೆ, ಸೊ ಗಡಿ ಅಂದ್ಬಿಟ್ಟು ಗೋಡೆಗೆ ಹಾಕಿರ್ತಾರೆ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ. ಸೊ ಅದನ್ನೇ ಫಾಲೋ ಮಾಡ್ಕೊಂಡು ನೀವು ಎಕ್ಸಾಮ್ಸ್ ನ ಬರಿಬೇಕಾಗತ್ತೆ. ಓಕೆನಾ? ಸೊ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ಬೇಕು. ನೋಡಿ, ನಿಮ್ಗೆ ಟೋಟಲ್ ಆಗಿ ಅವ್ರು ಕೊಟ್ಟಿರೋ ಪ್ರಕಾರ 7 ಬೆಲ್ ಕೊಟ್ಟಿದ್ದಾರೆ. ಸೊ 7 ಏನೇನಾಗುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ, ಕರೆಕ್ಟ್ ಆಗಿ ನೋಡಿ. ಮೊದಲನೇ ಬೆಲ್ ಏನಂತ ಅಂದ್ರೆ, ಮೊದಲನೇ ಬೆಲ್ ಓಕೆನಾ, ಮೊದಲನೇ ಬೆಲ್ ಬಂದ್ಬಿಟ್ಟು ನಿಮ್ಗೆ 1:40 ಆಗುತ್ತೆ. ಸೊ ನಿಮಗೆ ಗೊತ್ತಿದೆ ಎಕ್ಸಾಮ್ ನಡೆಯೋದು 2 ಗಂಟೆಗೆ. ಓಕೆನಾ, ಎಕ್ಸಾಮ್ ಸ್ಟಾರ್ಟ್ ಆಗೋದು. ಓಕೆ, ಮೊದಲನೇ ಬೆಲ್ಲು 1:40. ಓಕೆನಾ, ಸೊ ಮಧ್ಯಾಹ್ನ 1:40 ಹೊಡಿತಾರೆ. ಸೊ ಅದ್ರಲ್ಲಿ ನೀವು ಬಿಫೋರ್ ಅಟ್ಲೀಸ್ಟ್ ನೀವು 1 o'clock ಹಂಗೆ ಎಕ್ಸಾಮಿನೇಷನ್ ಸೆಂಟರ್ ಹತ್ರ ಇರಬೇಕು. ಆ ತರ ನೋಡಿ. Okay, ಇವತ್ತು ಅಥವಾ ನಾಳೆ, ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಹಾಲ್ ಟಿಕೆಟ್ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಯಾವುದು, ಕೋಡ್ ಯಾವುದು ಎಲ್ಲಾನು. ನೀವು ಫಸ್ಟ್ ಏನ್ ಮಾಡಿ ಅಂತಂದ್ರೆ ಬಿಫೋರ್ 1 day ಆಫ್ ದಿ ಎಕ್ಸಾಮ್ ಎಕ್ಸಾಮಿನೇಷನ್ ಸರ್ಗೆ ಹೋಗಿ ವಿಸಿಟ್ ಮಾಡ್ಕೊಂಡು ಬನ್ನಿ. ಬಿಕಾಸ್ ದೋಸ್ ಆರ್ ರೈಟಿಂಗ್ ಎಕ್ಸಾಮ್ಸ್ ಇನ್ ಬ್ಲೂರ್ ಲೈಕ್ ಸಿಟೀಸ್. ಸೊ ನಿಮ್ಗೆ ಏನಾಗುತ್ತೆ, ಟ್ರಾಫಿಕ್ ಸಮಸ್ಯೆ ಉಂಟಾಗ್ಬೋದು, ಬಸ್ಸಸ್ ಸಿಗದೆ ಇರ್ಬೋದು. ಸೊ ಹಂಗಾಗಿ ಸಮಸ್ಯೆಗಳಿಂದ ನೀವು ಕನ್ಫ್ಯೂಷನ್ಸ್ ಆಗೋ ಸಾಧ್ಯತೆಗಳಿರುತ್ತೆ. ಹಂಗಾಗಿ ಬಿಫೋರ್ 1 day ಇನ್ಫಾರ್ಮ್ ಮಾಡ್ಕೊಳ್ಳಿ ನಿಮ್ ಎಕ್ಸಾಮ್ ಸೆಂಟರ್ ಯಾವುದು, ಏನ್ ಕತೆ. ಸೊ ಅಲ್ಲಿ ಕನ್ಫ್ಯೂಷನ್ಸ್ ಇರೋದಿಲ್ಲ. ಓಕೆ, ದಟ್ ಈಸ್ ಒನ್ ಥಿಂಗ್. ಓಕೆನಾ? 1:40 ನೀವ್ ಏನ್ ಮಾಡ್ಬೇಕಂತ ಅಂದ್ರೆ, ನಿಮಗೆ ಗೊತ್ತಿದೆ ನೀವು ಎಕ್ಸಾಮ್ ಏನೇನ್ ತಗೊಂಡು ಹೋಗ್ಬೇಕಂತ ಅಂದ್ರೆ, ಒಂದು ಹಾಲ್ ಟಿಕೆಟ್ ತಗೊಂಡು ಇವಾಗ ರಿಲೀಸ್ ಮಾಡ್ತಾರೆ ಹಾಲ್ ಟಿಕೆಟ್ ಅದೊಂದು. ಮತ್ತೆ ನಿಮ್ದು ಯಾವ್ದಾದ್ರು ಒಂದು ID ಕಾರ್ಡ್ ತಗೊಂಡು ಹೋಗ್ಬೇಕು. ಪ್ರವೇಶ ಪತ್ರ ಮತ್ತೆ ಗುರುತಿನ ಚೀಟಿ, ನಿಮ್ದು ಆಧಾರ್ ಕಾರ್ಡ್ ಇರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಅದು ವಾಟ್ ಎವರ್. ಓಕೆನಾ? ಸೊ ನಿಮ್ಗೆ ಏನ್ ಡಾಕ್ಯುಮೆಂಟ್ಸ್ ಇದಾವೆ ಅವನ್ನ ತಗೊಂಡು ಹೋಗಿ. ಓಕೆನಾ? ಅವರು 1:40ಗೆ ಬೆಲ್ ಮಾಡಿದ ತಕ್ಷಣ ಅವರು ನಿಮ್ ಎಕ್ಸಾಮಿನೇಷನ್ ಹಾಲ್ ಒಳಗಡೆ, ರೂಮ್ ಒಳಗಡೆ ಅವರು ಅಲೋ ಮಾಡ್ತಾರೆ. ನೀವು ಆ ರೂಮ್ ಒಳಗಡೆ ಒಳಗಡೆ ಹೋಗಬೇಕು. ಓಕೆನಾ? ಅಲ್ಲಿ ಆಫ್ಟರ್ ದಟ್ ಏನ್ ಮಾಡಿ ಅಂತ ಅವರೆಲ್ಲ ವೆರಿಫೈ ಮಾಡ್ತಾರೆ ನಿಮ್ಗೆ. ಓಕೆನಾ? ಸೊ ನಿಮ್ಮ ಹಾಲ್ ಟಿಕೆಟ್, ನಿಮ್ಮ ID ನ ವೆರಿಫೈ ಮಾಡಿ ಅವರು ಇದ್ ಮಾಡ್ತಾರೆ. ಸೊ ನೀವು ಅಲ್ಲಿ ಕುತ್ಕೋಬೇಕು. ಓಕೆ, ಸೊ ಅದಾದ ನಂತರ ಒಂದು 5 minutes ಆದ್ಮೇಲೆ ನಿಮ್ಗೆ OMR ಶೀಟ್ ನ ಇಶ್ಯೂ ಮಾಡ್ತಾರೆ. ಓಕೆ, ಖಾಲಿ OMR ಶೀಟ್ ಏನಿರುತ್ತೆ ಸೊ ಅದನ್ನ ಇಶ್ಯೂ ಮಾಡ್ತಾರೆ. ಇಶ್ಯೂ ಮಾಡಿದ ತಕ್ಷಣ ನೀವು ಗಾಬರಿಯಾಗಿ ಹರಿನಲ್ಲಿ ಹೋಗಿ ಏನೇನೋ ಫಿಲ್ ಮಾಡಕ್ ಹೋಗ್ಬಾರ್ದು. ಸೊ ಒಂದ್ ಅರ್ಥ ಮಾಡ್ಕೊಳ್ಳಿ. ಸೊ ನೀಟಾಗಿ ನಿಮ್ಮ ಹಾಲ್ ಟಿಕೆಟ್ ಬಿಟ್ಟಾಗ, ಸೊ ಪ್ರಿಫರಬಲಿ ನನಗೆ ಗೊತ್ತಿರೋ ಪ್ರಕಾರ ಈ ಸರ್ತಿ PUC ನಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, PUC KCET ನಲ್ಲಿ ಮಾಡಿದ್ರು ಅಂದ್ರೆ ಒಂದು OMR ಕಾಪಿನ ಅವ್ರು ಬಿಟ್ಟಿದ್ರು ಅಲ್ಲೇನೆ. ಓಕೆನಾ? ಸೊ ನಿಮ್ಮ ಟಿಕೆಟ್ ಜೊತೆಗೇನೆ ಒಂದು OMR ಕಾಪಿ ಬಿಟ್ಟಿದ್ರು. ಸೊ ದಟ್ ನಿಮ್ಗೆ ಹೆಂಗಿರುತ್ತೆ OMR ಅಂತ ಗೊತ್ತಿರಲ್ಲ ಅಲ್ವಾ ತುಂಬಾ ಜನಕ್ಕೆ, ಅದು ಗೊತ್ತಾಗ್ಲಿ ಅಂತಾನೆ ಬಿಟ್ಟಿದ್ರು. ಸೊ ನಿಮ್ಗೂ ಕೂಡ 99% OMR ಬಿಡೋ ಚಾನ್ಸಸ್ ಇರುತ್ತೆ. ಆ OMR ಅಲ್ಲಿ ಏನೇನ್ ಆ, ಆ, ಇರುತ್ತೆ ಅದನ್ನೆಲ್ಲ ಮಾಡೋಕೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಏನೇನ ಶುಡ್ ಫಿಲ್ ಮಾಡಬೇಕು ಅಂತ ಒಂದು ಐಡಿಯಾ ಸಿಗುತ್ತೆ. ಅದು ಬಿಡ್ತಾರೆ ನನಗೊಂತಿರೋ ಪ್ರಕಾರ. ಸೊ ಅದನ್ನ ನೋಡ್ಕೊಳ್ಳಿ ಒಂದ್ಸರಿ. ಇವತ್ತು ಸಂಜೆ ಒಂದ್ಸರಿ ಅದಕ್ಕೆ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಓಕೆ, ಮತ್ತೆ ನಿಮ್ಮ ಹೆಸರು ಮತ್ತೆ ನಿಮ್ಮ DCET ನಂಬರು ಏನೇನು ಆಲ್ ಟಿಕೆಟ್ ಅಂತ ಕೊಟ್ಟಿರ್ತಾರೆ ಅದನ್ನ ಮೆನ್ಷನ್ ಮಾಡಬೇಕು. ಸೊ ಅದ ಆಫ್ಟರ್ 1:40ಗೆ ಅದೆಲ್ಲ ಮಾಡಬೇಕು. ಓಕೆನಾ? ಸೊ ಒಂದು 10 minutes ಆಗುತ್ತೆ ಅದನ್ನೆಲ್ಲ ಮಾಡೋಷ್ಟೊತ್ತಿಗೆ. ನಿಮ್ಗೆ ಒಂದು 10 minutes ಆಗುತ್ತೆ. ನೋಡಿ, ಅಭ್ಯರ್ಥಿಗಳು ತಾವು ತಾವು OMR
ಉತ್ತರ ಪತ್ರಿಕೆಯಲ್ಲಿ ಬರೆದಿರುವ ಡಿಸಿಟಿ ಸಂಖ್ಯೆಯನ್ನು ಪ್ರವೇಶ ಪತ್ರದಲ್ಲಿ ಮುದ್ರಿತವಾಗಿರುವ ಡಿಸಿಟಿ ಸಂಖ್ಯೆ ಅನುಗುಣವಾಗಿ ಎಂದು ಪರಿಶೀಲಿಸಿಕೊಳ್ಳಬೇಕು. ಓಕೆನಾ. ಸೊ ನಿಮ್ಗೆ ಒ ಎಂ ಆರ್ ಶೀಟ್ ಅಲ್ಲಿ ಡಿಸಿಟಿ ಸಂಖ್ಯೆ ಮತ್ತೆ ನಿಮ್ ಪ್ರವೇಶ ಪತ್ರದಲ್ಲಿರೋ ಕರೆಕ್ಟ್ ಆಗಿ ಫಿಲ್ ಮಾಡಿದಿರಾ ಅಂತ ನೋಡ್ಕೋಬೇಕು. 140 ಆದ್ಮೇಲೆ ಎರಡನೇ ಬೆಲ್ ಆಗೋದು ಬಂದ್ಬಿಟ್ಟು ಮಧ್ಯಾಹ್ನ 1 ಓಕೆನಾ. ಸೊ 10 ಮಿನಿಟ್ಸ್ ಆದ್ಮೇಲೆ ಇನ್ನೊಂದು ಬೆಲ್ ಆಗುತ್ತೆ. ಸೊ ಈ ಬೆಲ್ ಏನಂತ ಅಂದ್ರೆ ಅವ್ರೇನು ಎಕ್ಸಾಮಿನೇಷನ್ ಸೂಪರ್ವೈಸರ್ ಇರ್ತಾರೆ ಅವರು ಬಂದು ನಿಮ್ಮ ಆನ್ಸರ್ ಬುಕ್ಲೆಟ್ ಏನಿರುತ್ತೆ ಅದನ್ನ ಇನ್ವಿಜಿಲೇಟರ್ಗೆ ತಂದ್ಬಿಡ್ತಾರೆ. ಓಕೆನಾ. ಸೊ ಅಲ್ಲಿ ಅವ್ರು ನಿಮ್ಮ ಹತ್ರ ಎಲ್ಲ ಸೈನ್ ಎಲ್ಲ ಹಾಕ್ಸ್ಕೊತಾರೆ. ಸೈನ್ ಎಲ್ಲ ಹಾಕ್ಸ್ಕೊಂಡ್ಬಿಟ್ಟು ಅವ ಕ್ವಶನ್ ಪೇಪರ್ ನ ಇಶ್ಯೂ ಮಾಡಕ್ ಶುರು ಮಾಡ್ತಾರೆ ನಿಮ್ಗೆ. ಅಲ್ಲಿ ಕ್ವಶನ್ ಪೇಪರ್ ಮೇಲೆ ನಿಮ್ಗೆ ಸೀಲ್ ಇರುತ್ತೆ. ಓಕೆ. ಸೊ ಸೀಲ್ ಇರುತ್ತೆ. ನೀವು ಕ್ವಶನ್ ಬರೆದ ತಕ್ಷಣ ಓಪನ್ ಮಾಡಂಗಿಲ್ಲ. ಓಕೆನಾ. ಸೊ ನೀವು ಅದನ್ನ ವೇ ಮಾಡ್ಕೋಬೇಕು. ಸೊ ಅದೊಂದು ನಂಬರ್ ಇರುತ್ತೆ. ಸೊ ಕ್ವಶನ್ ಪೇಪರ್ ನಲ್ಲಿ ಒಂದು ನಂಬರ್ ಇರುತ್ತೆ, ಅದನ್ನು ಕೂಡ ಎಂಟ್ರಿ ಮಾಡ್ಬೇಕಾಗತ್ತೆ. ಸೊ ಅದು ನಿಮಗೆ ಗೊತ್ತಿರಬೇಕು. ಒ ಎಂ ಆರ್ ಮಧ್ಯಾಹ್ನ 1 ಕೊಟ್ಟ ತಕ್ಷಣ ಆನ್ಸರ್ ಬುಕ್ಲೆಟ್ ಮಾಡಂಗಿಲ್ಲ. ಓಕೆನಾ. ಸೊ ಅದ್ರ ಬಗ್ಗೆ ಇನ್ಸ್ಟ್ರಕ್ಷನ್ ಇದೆ, ಓದ್ಕೊಳ್ಳಿ. ನಾನು ಮೇನ್ ಆಗಿ ಹೇಳ್ತಾ ಹೋಗ್ತೀನಿ. ನೋಡು, ಇದನ್ನ ಹೇಳ್ತಿದ್ದಾರೆ ನೋಡು. 3ರಲ್ಲಿ ಆಗುವವರೆಗೆ ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆಯ ಕಿರು ಪುಸ್ತಕವನ್ನು ಅಂದ್ರೆ ಬುಕ್ಲೆಟ್ ಏನಿದೆ ಅದನ್ನ ಓಪನ್ ಮಾಡೋದಿಸುವುದಕ್ಕೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಸುಮ್ನೆ ಹಿಂಗೆ ಪೇಪರ್ ತೆಗೆದು ನೋಡೋದು ಆತರ ನೀವು ಮಾಡಬಾರದು. ಓಕೆನಾ. ಸೊ ದಟ್ ಈಸ್ ಒನ್ ಥಿಂಗ್. 3ನೇ ಬೆಲ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಬೆನ್ನು ನಿಮ್ಮ ಭವಿಷ್ಯದ ಬೆಲ್ ಇದು. ಓಕೆನಾ. ಸೊ ಮಧ್ಯಾಹ್ನ 2 ಗಂಟೆಗೆ ಹೊಡಿತಾರೆ ಬೆಲ್ಲು. 2 ಗಂಟೆಗೆ ಹೊಡಿದ ತಕ್ಷಣ ಏನ್ ಸೀಲ್ ಇರುತ್ತೆ ಆ ಸೀಲ್ ನ ಓಪನ್ ಮಾಡಿ ಯು ಸ್ಟಾರ್ಟ್ ರೈಟ್ ಯುವರ್ ಎಕ್ಸಾಮ್. ಓಕೆನಾ. ಸೊ ನಿಮ್ಮ ಒ ಎಂ ಆರ್ ಇರುತ್ತೆ, ನಿಮ್ಮ ಹತ್ರ ಆನ್ಸರ್ ಕ್ವಶನ್ ಪೇಪರ್ ಬುಕ್ಲೆಟ್ ಇರುತ್ತೆ. ಸೊ ಅದನ್ನ ನೋಡ್ಕೊಂಡು ಆನ್ಸರ್ ಮಾಡಕ್ ಶುರು ಮಾಡಿ. ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆಯನ್ನು ತೆರೆದು ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸಲು ಅವಕಾಶ ಕೊಡಲಾಗುವುದು. ಓಕೆನಾ. ಸೊ ತಿನ್ನೋದ್ ನೋಡಿ ತುಂಬ ಲೇಟಾಗಿ ಹೋಗ್ಬೇಡಿ. ಅವ್ರು ಇಲ್ಲೇ ಮೆನ್ಷನ್ ಮಾಡಿದ್ದಾರೆ 2 ಗಂಟೆ ನಂತರ ಒನ್ಸ್ ಒಳಗಡೆ ಬಂದವರು ಆಚೆ ಹೋಗಂಗ, ಮತ್ತೆ 2 ಗಂಟೆ ಆದ್ಮೇಲೆ ಯಾರನ್ನೂ ಒಳಗಡೆ ಅಲೋ ಮಾಡಲ್ಲ. ಸೊ ದಟ್ ಮೇಕ್ ಶೋರ್ ದಟ್ ಬೇಗ ಎಕ್ಸಾಮಿನೇಷನ್ ಸೆಂಟರ್ ಅದು ನಾನು ಪ್ರಿಫರಬಲ್ ಹೇಳೋದು 1 ಅವರ್ ಮುಂಚೆ ಇರಿ. 1 o'clock ವರೆಗೆ ನೀವು ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಇರಬೇಕು. ಓಕೆ. ಸೊ ದಟ್ ಥಿಂಗ್. ಅದಾದ್ಮೇಲೆ ಇನ್ಯಾವುದೇ ಬಿಲ್ ಇರೋದಿಲ್ಲ. ನೆಕ್ಸ್ಟ್ 4ನೇ ಬೆಲ್ ಬರುತ್ತೆ 3 ಗಂಟೆಗೆ. ಓಕೆನಾ. ಸೊ ಎಕ್ಸಾಮ್ ನಿಮ್ಗೆ ಟೋಟಲ್ ನಿಮ್ಗೆ 3 hours ಡ್ಯೂರೇಷನ್ ಇರುತ್ತೆ ಗೊತ್ತಿದ್ರೆ. 2 ಗಂಟೆಯಿಂದ 3 ಗಂಟೆವರೆಗೂ 3 ಗಂಟೆಗೆ ಒಂದು ಬೆಲ್ ಹೊಡಿತಾರೆ, ಅಂದ್ರೆ ಕಾಷನ್ ಬೆಲ್ ಇದು. ಓಕೆ. ಸೊ 1 ಗಂಟೆ ಮುಗ್ದಿದೆ ಅಂತ ನಿಮ್ಗೆ ಗೊತ್ತಾಗೋದಕ್ಕೆ ಒಂದು ಬೆಲ್ ಹೊಡಿತಾರೆ. ಅದಾದ್ಮೇಲೆ 4ನೇ ಬಂದ್ಬಿಟ್ಟು 5ನೇ ಬೆಲ್ ಬಂದ್ಬಿಟ್ಟು 4 ಗಂಟೆಗೆ ಇರುತ್ತೆ. ಸೊ ಇದೊಂದು ಬಂದ್ಬಿಟ್ಟು ಅದು ಅಷ್ಟೇ ಕಾಷನ್ ಬೆಲ್, ಇನ್ನ ಎರಟೆ ಆಗಿದೆ, ಇನ್ನೊಂದು ಅವರ್ ಇದೆ ಅಂತ ಹೇಳೋದಕ್ಕೆ. ಮತ್ತೆ ಇನ್ನ 6ನೇ ಬೆಲ್ ಬಂದು 4:55 ಹೊಡಿತಾರೆ. ಓಕೆ. 4:55 ಅಂತ ಅಂದ್ರೆ ಇನ್ನ 5 ನಿಮಿಷ ಇದೆ. ಓಕೆನಾ. 5 ನಿಮಿಷ ಇದೆ ಎಕ್ಸಾಮ್ಗೆ ಉಳಿದಿದೆ ಬಾಕಿ ಇದೆ ಅಂತ ನಿಮ್ಗೆ ಕನ್ಫರ್ಮ್ ಮಾಡೋದಿಕ್ಕೆ ಅವರು ಲಾಸ್ಟ್ ಬೆಲ್ 4:55 ಹೊಡಿತಾರೆ. ಸೊ ಅಷ್ಟರಲ್ಲಿ ಮೇಕ್ ಶೋರ್ ದಟ್ ನೀವೆಲ್ಲ ಒ ಎಂ ಆರ್ ಫಿಲ್ ಮಾಡಿದಿರಾ ಅಂತ ನೀವು ನೋಡ್ಕೋಬೇಕಾಗತ್ತೆ. ಅದರ್ವೈಸ್ ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತೀರಾ ಅಂತ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಒ ಎಂ ಆರ್ ಫಿಲ್ ಮಾಡಕ್ ಹೆಂಗೆ ಅಂತ ಸಪ್ರೇಟ್ ನಾನು ಹೇಳ್ತಾ ಹೋಗ್ತೀನಿ, ಕೊನೆಯಲ್ಲಿ ಹೇಳ್ತೀನಿ. ಮತ್ತೆ 7 ಬೆಲ್ಲು ಮಾಮೂಲಿ 5 o'clock ಬರುತ್ತೆ. ಓಕೆನಾ. ಸೊ ಅಲ್ಲಿಗೆ ಅದರ ಅರ್ಥ ಎಕ್ಸಾಮ್ ಮುಗ್ದಿದೆ ಅಂತ. ಸೊ ಇಲ್ಲಿ ನೀವೇನ್ ಮಾಡ್ಬೇಕಂತ ಅಂದ್ರೆ ನಿಮ್ಗೆ ಒ ಎಂ ಆರ್ ಏನ್ ಕೊಡ್ತಾರೆ ಆ ಒ ಎಂ ಆರ್ ಮೇಲ್ಗಡೆ ಆಫೀಸ್ ಕಾಪಿ ಅಂತ ಇರುತ್ತೆ, ಅಂದ್ರೆ ಇ ಎ ಕಾಪಿ ಅಂತ ಇರುತ್ತೆ. ಅದ್ರ ಕೆಳಗಡೆ ನಿಮ್ಗೆ ಕಾರ್ಬನ್ ಕಾಪಿ ಅಂತ ಇರುತ್ತೆ. ಸೊ ನೀವೇನ್ ಫಿಲ್ ಮಾಡ್ತೀರಾ ಅದು ಕಾರ್ಬನ್ ಕಾಪಿ ಪ್ರಿಂಟ್ ಕೆಳಗಡೆ ನೀವು ಅಲ್ಲೇನ್ ಕೊಟ್ಟಿರ್ತಾರೆ ಅಲ್ಲಿ ನೀಟಾಗಿ ತಯಾರು ಮಾಡ್ಬೇಕು. ಮಾರ್ಕಿಂಗ್ ಕೊಟ್ಟಿರ್ತಾರೆ, ಆ ಮಾರ್ಕಿಂಗ್ ತಕ್ಕನಂಗೆ ನೀವು ತಯಾರು ಮಾಡಿ ಕಾರ್ಬನ್ ಕಾಪಿನ ನೀವು ಇಟ್ಕೋಬೇಕು. ಅಂಡ್ ಒ ಎಂ ಆರ್ ಒರಿಜಿನಲ್ ಏನಿದೆ ಅದನ್ನ ಟು ಸೆಟ್ ದ ಇನ್ವಿಜಿಲೇಟರ್. ಓಕೆನಾ. ಸೊ ಅವರೇ ಎಲ್ಲ ಮಾನಿಟರಿಂಗ್ ಮಾಡ್ತಾರೆ, ನೀವು ಡೋಂಟ್ ನೀಡ್ ಟು ವರಿ. ಓಕೆ. ಸೊ ಅದನ್ನ ಹೇಳ್ತಿರೋದು ಕೊಠಡಿ ವಿಚಾರಕರು ಒ ಎಂ ಆರ್ ಕೆ ಮೇಲ್ಭಾಗದ ಹಾಳೆ ಅಂದ್ರೆ ಕೆ ಎ ಕಾಪಿ ಏನಿರುತ್ತೆ ಅದನ್ನ ಅವ್ರು ತಗೊಂತಾರೆ. ಕಾರ್ಬನ್ ಕಾಪಿ ಇದೆ ಕೆಳಗಡೆ ಇರೋದು ಅದನ್ನ ನಿಮಗೆ ಕೊಡ್ತಾರೆ. ಓಕೆ. ಮತ್ತೆ ನೀವು ಇದ್ರ ಬಗ್ಗೆ ಕೆಳಗಡೆ ಕೊಟ್ಟಿದ್ದಾನೆ ಗಮನಿಸಿ ಅಂತ ಅದೆಲ್ಲ ನೀವೇನು ಎಲೆಕ್ಟ್ರಾನಿಕ್ ಉಪಕರಣಗಳಿರ್ಬೋದು, ಟೇಬಲ್ಸ್, ಅದು ಇದು ಏನಂದ್ರೆ ಏನು ತಗೊಳೋಂಗಿಲ್ಲ. ಓಕೆನಾ. ಮೊಬೈಲ್ಸ್, ಬ್ಲೂಟೂತ್ ಆತರ ಏನಾದ್ರು ಆಯ್ತು ಅಂತಂದ್ರೆ ನಿಮ್ಮನ್ನ ಬ್ಲಿಸ್ಟ್ ಅಲ್ಲಿ ಹಾಕ್ತಾರೆ. ಮತ್ತೆ ನೀವು ನೆಕ್ಸ್ಟ್ ಕೆ ಇ ನಡೆಸುವಂತ ಯಾವುದೇ ಎಕ್ಸಾಮ್ ಸ್ಪೆಂಡ್ ಮಾಡೋದಕ್ಕಾಗಲ್ಲ, ನೆಕ್ಸ್ಟ್ ಡಿ ಸಿ ಟಿಗೂ ಮಾಡೋಕ್ಕಾಗಲ್ಲ. ಓಕೆನಾ. ಕಾಪಿ ಹೊಡಿತೀನಿ ಅದು ಇದು ಹೊಡಿತೀನಿ ಅವೆಲ್ಲ ಸುಳ್ಳು, ಅವೆಲ್ಲ ಇನ್ಕೊಳಕ್ ಹೋಗ್ಬೇಡಿ. ಓಕೆ. ಸೊ ಇಷ್ಟಿತ್ತು ಬೆಲ್ ಟೈಮಿಂಗ್ಸ್. ಸೊ ಇಲ್ಲಿ ಮೇಜರ್ ಬೆಲ್ ಟೈಮಿಂಗ್ಸ್ ಅಂತಂದ್ರೆ 3 ಗಂಟೆ ಬರೆಯಕ್ ಕೊಡ್ತಾರೆ. ಸೊ ಎಕ್ಸಾಮ್ ಬರೀ 4:55 ಒಂದು ಲಾಸ್ಟ್ 5 ಮಿನಿಟ್ಸ್ ಬೆಲ್ ಇರುತ್ತೆ. 5 ಗಂಟೆಗೆ ಅವರು ಪೇಪರ್ ಇಸ್ಕೊಂತಾರೆ. ಓಕೆನಾ. ಸೊ ಇಷ್ಟಿದೆ. ಮತ್ತೆ ಒ ಎಂ ಆರ್ ಬಿಟ್ಟಾಗ ಒ ಎಂ ಆರ್ ಹೆಂಗ್ ಫಿಲ್ ಮಾಡ್ಬೇಕು ಅದನ್ನೆಲ್ಲ ಹೇಳ್ತೀನಿ. 99% ಬಿಡ್ತಾರೆ ಒ ಎಂ ಆರ್ ಕೂಡ, ಯಾಕಂದ್ರೆ ಪಿ ಯು ಸಿ ಕೆ ಸಿ ಇ ಟಿ ನಲ್ಲೂ ಕೂಡ ಅವರು ಒ ಎಂ ಆರ್ ಪ್ರತಿನ ಬಿಟ್ಟಿದ್ರು ಅಲಾಂಗ್ ವಿತ್ ದಿ ಹಾಲ್ ಟಿಕೆಟ್. ಓಕೆನಾ. ಸೊ ದಟ್ ಯು ಕಮ್ ಟು ನೋ ಹೇಗೆ ಒ ಎಂ ಆರ್ ನ ಫಿಲ್ ಏನೇನೆಲ್ಲ ಫಿಲ್ ಮಾಡ್ಬೇಕಾಗತ್ತೆ ಅಂತ. ಓಕೆನಾ. ಇದು ಒಂದು.
ಇಷ್ಟ ಆಯ್ತು, ಮತ್ತೆ ಬೇಗ ರೀಚ್ ಆಗಿರಿ ಎಕ್ಸಾಮಿನೇಷನ್ ಹಾಲ್ಗೆ. ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಎಕ್ಸಾಮ್ ಔಟ್ನ ಬಿಡ್ತಾರೆ. ಸೊ ಪದೇ ಪದೇ ನನಗೂ ಇದ್ ಮಾಡಕ್ ಹೋಗ್ಬೇಡಿ, ಅವ್ರು ಎಲ್ರು ಬಿಟ್ಟಾಗ ಒಬ್ರಿಗೆ ಏನ್ ಬಿಡೋದಿಲ್ಲ, ಎಲ್ರಿಗೂ ಒಟ್ಟಿಗೆ ಬಿಡ್ತಾರೆ. ಸೊ ಅಟೆಂಡ್ ಮಾಡಿ, ಓಕೆನಾ. ಸೊ ಅಂಡ್ ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡಿ. ನೀವೇನು ಪ್ರಿಪೇರ್ ಆಗಿದ್ದೀರಾ ಯು ಸ್ಟಿಕ್ ಆನ್ ಟು ದಟ್. ನೀವು ಎಕ್ಸ್ಟ್ರಾ ಓದ್ತೀವಿ ಅಂತ ಅಂದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇನ್ನ ಒಂದು 2 ಡೇಸ್ ಓದಿ, ಎಲ್ಲಾನು ಓದಿ. ಒಂದು ಲಾಸ್ಟ್ 2 to 3 ನೀವು ರಿವಿಷನ್ಗೆ ಇಟ್ಕೊಳ್ಳಿ. ಸೊ ನೀವು ರಿವಿಷನ್ ಮಾಡ್ಲಿಲ್ಲ ಅಂತಂದ್ರೆ ಕನ್ಸು ಕ್ಲಾರಿಟಿ ಇರೋದಿಲ್ಲ, ಎಲ್ಲ ಮರ್ತೋಗಿರುತ್ತೆ, ಕನ್ಫ್ಯೂಷನ್ಸ್ ಆಗ್ತಾ ಇರುತ್ತೆ. ಅವ್ರ ಆಪ್ಷನ್ಸ್ ಕೂಡ ಕನ್ಫ್ಯೂಷನ್ಸ್ ಆಗತ್ತ ಇಟ್ಟಿರ್ತಾರೆ. ಸೊ ಇದು ಒಂದ್ ವಿಷಯ. ಸೊ ಇದಾದ ನಂತರ ನೀವು ಎಕ್ಸಾಮಿನೇಷನ್ ಹಾಲಲ್ಲಿ ಯಾವುದೇ ರೀತಿ ಪ್ಯಾನಿಕ್ ಆಗ್ದಂಗೆ, ಟೈಮ್ ವೇಸ್ಟ್ ಮಾಡ್ದಂಗೆ, ನಿಮ್ದೇನಿದೆ ಕೆಲಸ ಆ ಕೆಲಸ ಮಾತ್ರ ಮಾಡಬೇಕು. ಮಿಕ್ಕಿದ್ದೆಲ್ಲ ಕಾನ್ಸಿಕ್ವೆನ್ಸಸ್ ನ ಯೋಚನೆ ಮಾಡಕ್ ಹೋಗ್ಬೇಡಿ. ಅಂಡ್ ಮೆನಿ ಆಫ್ ದಿ ಸ್ಟೂಡೆಂಟ್ಸ್ ಏನಿರ ಅಂತಂದ್ರೆ 2 ತರ OMR ಫಿಲ್ ಮಾಡೋ ಚಾನ್ಸ್ ಇರುತ್ತೆ. ಒಂದು, ಆ ಕ್ವಶನ್ಗೆ ಆನ್ಸರ್ ಮಾಡಿದ ತಕ್ಷಣ ಅಲ್ಲೇ ಫಿಲ್ ಮಾಡ್ತಿರ್ತೀರಾ, ಓಕೆನಾ. ಸೊ ಕ್ವಶನ್ ನಂಬರ್ 1 ಅಟೆಂಡ್, ಆಪ್ಷನ್ ಸಿ ಅಂತ ಗೊತ್ತಾದ್ರೆ ಅಲ್ಲೇ ಆಪ್ಷನ್ ಸಿ ಅಂತ ಮಾರ್ಕ್ ಮಾಡಬಹುದು. ಕ್ವಶನ್ ಪೇಪರ್ ನಲ್ಲಿ ಯು ಕ್ಯಾನ್ ರೈಟ್ ಎನಿಥಿಂಗ್, ಓಕೆನಾ. ಕ್ವಶನ್ ನೋಡಿ ಮತ್ತೆ ಹೇಳ್ತೀನಿ, ಕ್ವಶನ್ ಪೇಪರ್ ನಲ್ಲಿ ನೀವು ಏನ್ ಬೇಕಾದ್ರೂ ಬರಿಬಹುದು, ಎಲ್ಲಿ ಬೇಕಾದ್ರೂ ಬರಿಬಹುದು, ಮಾರ್ಕ್ ಮಾಡಬಹುದು, ಏನ್ ಬೇಕಾದ್ರೂ ಮಾಡಬಹುದು. ದಟ್ ಇಸ್ ದ ಥಿಂಗ್. ಅವ್ರು ಸಪರೇಟ್ ಶೀಟ್ ಎಲ್ಲ ಕೊಡೋದಿಲ್ಲ. ಇನ್ನೊಂದು, OMR ನಲ್ಲಿ ನೀವು ಯಾವುದೇ ರೀತಿ ರಫ್ ವರ್ಕು ಅದು ಇದು ಏನು ಮಾಡಂಗಿಲ್ಲ, ಓಕೆನಾ. ಕಂಪಲ್ಸರಿಲಿ ನೀವು ಕ್ವಶನ್ ಪೇಪರ್ ಬುಕ್ ಇದೆ ಅದರಲ್ಲೇ ಮಾಡ್ಬೇಕಾಗತ್ತೆ. ಇದೊಂದು. ಮತ್ತೆ ನೀವು 2 ತರ ಅಂತ ಹೇಳಿದ್ನಲ್ಲ OMR ಫಿಲ್ ಮಾಡೋದಕ್ಕೆ. ಒಂದು, ಆನ್ಸರ್ ಮಾಡಿದ್ನ OMR ನ ಇಮಿಡಿಯೇಟ್ ಆಗಿ ಫಿಲ್ ಮಾಡೋದು. ಅಂದ್ರೆ ನೀವು ಎಲ್ಲಾನು ಕೂಡ ಮಾರ್ಕ್ ಮಾಡಿ ಅದಾದ್ರೆ ನೀವು ಕೊನೆಯಲ್ಲಿ ಫಿಲ್ ಮಾಡಬಹುದು. ಎರಡೂ ಕೂಡ ಚಾನ್ಸಸ್. ಮತ್ತೆ ಅದರಲ್ಲೂ ಡಿಮೆರಿಟ್ಸ್ ಮಿಕ್ಸ್ ಎಲ್ಲ ಇರುತ್ತೆ. ನೀವು ಕ್ವಶನ್ ಓದಿದ ತಕ್ಷಣ ಆನ್ಸರ್ ಮಾರ್ಕ್ ಮಾಡ್ತೀವಿ ಅಂತ ಅಂದ್ರೆ MRಗೆ ಸ್ವಲ್ಪ ಟೈಮ್ ಕನ್ಸಂಪ್ಷನ್ ಆಗ್ಬಹುದು, ಮತ್ತೆ ನಿಮ್ದು ಕಾನ್ಸಂಟ್ರೇಷನ್ ಡೈವರ್ಟ್ ಆಗ್ಬಹುದು, ಓಕೆನಾ. ಸೊ ಹಂಗಾಗಿ ನಾನು ಏನ್ ಹೇಳ್ತೀನಿ ಅಂತಂದ್ರೆ ನೀವೆಲ್ಲ ಮಾರ್ಕ್ ಮಾಡಿದಾದ್ಮೇಲೆ ಕೊನೆಯಲ್ಲಿ ಒಂದು ½ ಇಟ್ಕೊಳ್ಳಿ. OMR ಮಾಡೋಕಂತಾನೆ ಮಾಡೋದಿಕ್ಕಂತಾನೆ, ಬಬಲ್ ಮಾಡೋದಿಕ್ಕಂತಾನೆ ಹಂಗ್ ಇಟ್ಕೊಳ್ಳಿ. ಮತ್ತೆ ಅದರಲ್ಲೂ ಒಂದು ಡಿಮೆರಿಟ್ ಇದೆ, ನೀವು ಅದನ್ನ ಫಿಲ್ ಮಾಡಿದ್ರೆ ನೀವೇನಾದ್ರೂ ಒಂದ್ ಸೀಕ್ವೆನ್ಸ್ ಮಿಸ್ ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ ಇಡೀ ಕ್ವಶನ್ OMR ಫುಲ್ ರಾಂಗ್ ಆಗೋಗ್ಬಿಡುತ್ತೆ. ಅದನ್ನು ನೋಡ್ಕೊಳ್ಳಿ. ಮೇಕ್ ಶೋರ್ ಯಾವ ಕ್ವಶನ್ಗೆ ಯಾವ ಆನ್ಸರ್ ಕರೆಕ್ಟ್ ನೋಡ್ಕೊಂಡು ಮಾಡಿ, ಓಕೆನಾ. ಸೊ OMR ಬಿಟ್ಟಾಗ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೀವೇನಾದ್ರೂ ಮೊದಲನೇದಾಗಿ ನಮ್ಗೆ ನೋಡ್ತಿದ್ರೆ ಸೊ ಸಬ್ಸ್ಕ್ರೈಬ್ ಮಾಡಿದೆ. ಸೊ ನಮ್ಮಲ್ಲಿ ಏನೇನ್ ಯೂಟ್ಯೂಬ್ ವಿಡಿಯೋಸ್ ಇದಾವೆ, ಕಂಟೆಂಟ್ ಇದಾವೆ, ದ ಪ್ಲೇ ಲಿಸ್ಟ್, ಆಲ್ ದ ವಿಡಿಯೋಸ್ ಅವೈಲಬಲ್ ಫಾರ್ ಫ್ರೀ. ಸೊ ಓಕೆನಾ. ಸೊ ನೀವು ಅದನ್ನೆಲ್ಲ ಯುಟಿಲೈಸ್ ಮಾಡಿ. ನಾನು ಐ ಡೋಂಟ್ ರೆಕಮೆಂಡ್ ದಟ್ ಎಲ್ಲಾನು ನೋಡಿ ಅಂತ ಅಲ್ಲ. ನಿಮಗೆ ಏನು ಡೌಟ್ ಇದೆ, ಯಾವ ಡೌಟ್ ಇದೆ, ಯಾವ್ದೋ ಒಂದು ಚಾಪ್ಟರ್ ಡೌಟ್ ಇದೆಯಲ್ಲ, ಯು ಗೋ ಟು ದ ಚಾಪ್ಟರ್ ಅಂಡ್ ಕ್ಲಾರಿಫೈ ಅವರ್ ಡೌಟ್ಸ್ ಅಷ್ಟೇ, ಓಕೆನಾ. ಸೊ ಅಂಡ್ ನಮ್ಮಲ್ಲಿರೋ ಕಂಟೆಂಟು ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮಗೊಂದು ಎನ್ಕರೇಜ್ಮೆಂಟ್ ಸಿಗುತ್ತೆ. ಸೊ ತುಂಬಾ ಜನ ವಾಚ್ ಮಾಡ್ತಿದ್ದಾರೆ, ಅವ್ರಿಗೋಸ್ಕರ ಏನಾದ್ರು ಹೊಸದಾಗಿ ಮಾಡ್ಬೇಕಂತ. ಸೊ ಇಷ್ಟೇ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.